ಓಂ ಯೋಗಾಯ ನಮಃ. 18ನೇ ನಾಮ ಇದು. ರಾ ಪುರೂನಿ ಧೇನೂನಾಮಿಷುದ್ಧಿಸಿ ಇಮಾ ಬ್ರಹ್ಮ ಬೃಹದ್ದಿವೋ ವಿಭಕ್ತಿ ನದಂಬಬೋಧತೀನಾಂ ಇಂದ್ರಾಯ ಶೂಷಮಗ್ರಿ ಅಂತಿಷ್ಟು ಅದಕ್ಕೆ ಸಂಬಂಧಪಟ್ಟಂತ ಬೃಹತಿ ಮಂತ್ರ. ಅಗ್ರಿಯ ಅಂತ 3 ಅಕ್ಷರದ ಶಬ್ದ ಅದು. ಅದರಲ್ಲಿ ಯ ಅನ್ನೋದು ಮುಂದಿನ ನಾಮಕ್ಕೆ ಹಂಚಿ ಹೋಗಿದೆ. ಹಾಗೇನೆ ರಾ ಅಂತ ಈ ಮಂತ್ರ ಪ್ರಾರಂಭ ಕಂಡಿದೆ. ಅದರ ಆರಂಭದಲ್ಲಿ ಕರವರ ಅಂತ ಶಬ್ದ ಇದೆ. ಕರವರ ಅಂದ್ರೆ ಕರ್ಮಗಳು ಅಂತ ಅರ್ಥ. ಕರ್ವ ಅನ್ನೋದು ಹಿಂದಿನ ಮಂತ್ರದಲ್ಲಿ ಹಂಚಿ ಹೋಗಿದೆ. ಇಲ್ಲಿ ರಾ ಪುರೂಣಿ ಅಂತ ಮಂತ್ರ ಪ್ರಾರಂಭ ಕಂಡಿದೆ. ಸರ್ವ ಕರ್ಮಗಳನ್ನು ಕೂಡ ಮಾಡಿಸುವವನು, ನಮ್ಮೆಲ್ಲರನ್ನು ಎಲ್ಲ ಕರ್ಮಗಳಲ್ಲಿ ತೊಡಗಿಸುವವನು. ಯುನಕ್ತಿ ಅಂದ್ರೆ ನಮ್ಮನ್ನು ತೊಡಗಿಸುವವನಾದ್ರಿಂದ ಆ ಭಗವಂತನೇ ಯೋಗ. ಮತ್ತೆ ಯ ಅಂದ್ರೆ ಮುಖ್ಯ ಪ್ರಾಣ. ಯಾತಿ ಯಾವಾಗಲೂ ಸಂಚಾರ ಮಾಡುವವನಾದ್ರಿಂದ ಯಹ ಅಂದ್ರೆ ಮುಖ್ಯ ಪ್ರಾಣ. ಆ ಮುಖ್ಯ ಪ್ರಾಣನೇ ಯಾರಿಗೆ ಗ ಅಂದ್ರೆ ಪರಿಚಾರಕನೋ. ಭಗವಂತ ಯಾವತ್ತೂ ಕೂಡ ಮುಖ್ಯ ಪ್ರಾಣನ ಪರಿಚಾರ ಇಲ್ಲದೇನೆ ಏನು ಯಾವ ಕಾರ್ಯವನ್ನು ಮಾಡೋದಿಲ್ಲ. ಮುಖ್ಯನಾದ ಅಂಗ ಭಗವಂತನಿಗೆ ಮುಖ್ಯ ಪ್ರಾಣ. ಅದರಿಂದ ಅವನೇ ಯೋಗ. ಯೋಗ ಅಂದ್ರೆ ಸಂಬಂಧವನ್ನು ಪಡೆದವನು ಅಂತ. ಭಗವಂತನಿಗೆ ಮುಖ್ಯವಾಗಿ ಸಂಬಂಧ ಇರುವುದು ಎಲ್ಲ ಗುಣಗಳದೇ. ಗುಣಪೂರ್ಣ ಅಂತ ಉಪಾಸನೆಯೇ ಭಗವಂತನನ್ನು ಕುರಿತು ನಾವೆಲ್ಲ ಮಾಡಬೇಕಾದದ್ದು. ಭಗವಂತನ ಗುಣಪೂರ್ಣತ್ವವನ್ನು ತಿಳ್ಕೊಂಡವರ ಬಗ್ಗೆನೇ ಭಗವಂತ ಅತ್ಯಂತ ಪ್ರೀತನಾಗ್ತಾನೆ. ತಾದೃಶಿ ಪ್ರೀತರಿಡ್ಯಸ್ಯ ವಿಷ್ಣೋಹೋ ಗುಣೋತ್ಕರ್ಷ ಜ್ಞಾತರಿ ಯಾದೃಶಿ ಸ್ಯಾತ್ ಅಂತ ಆಚಾರ್ಯರು ತತ್ವನಿರ್ಣಯದಲ್ಲಿ ಉದ್ಧರಿಸಿದಂತಹ ಒಂದು ವೇದವಾಕ್ಯ. ಗುಣೋತ್ಕರ್ಷವನ್ನು ತಿಳ್ಕೊಂಡವರ ಬಗ್ಗೆನೇ ಭಗವಂತನಿಗೆ ಅತ್ಯಂತ ಪ್ರೀತಿ ಅಂತ ಹೇಳ್ತಾರೆ. ಹೀಗೆ ಎಲ್ಲ ಗುಣಗಳನ್ನು ಹೊಂದಿದವನೇ ಯೋಗ. ಮತ್ತೆ ಬೃಹದ್ದಿವ ಮೊದಲಾದ ಋಷಿಗಳಿಂದ, ಬೃಹದ್ದಿವ ಅಂದ್ರೆ ಈ ಮಂತ್ರಗಳನ್ನು ಕಂಡುಕೊಂಡವನು. ಇಲ್ಲಿ ನಾವು ನೋಡುವಂತಹ ಮಂತ್ರಗಳನ್ನು ನನ್ನ ದೃಷ್ಟಿಯಲ್ಲಿ ಬೃಹದ್ದಿವ ಅಂದ್ರೆ ಸ್ವಯಂ ಮುಖ್ಯ ಪ್ರಾಣನಿಗೆ ಆ ಶಬ್ದ ವಾಚಕ ಆಗಿದೆ. ಅದನ್ನು ಹಿಂದೆ ಹೇಳಿದ್ದೆ. ಅವರಿಂದ ಉಪಾಸಿಸಲ್ಪಟ್ಟವನು. ಯಾವಾಗಲೂ ಎಲ್ಲರಿಗಿಂತಲೂ ಶ್ರೇಷ್ಠನಾದವನು. ಸರ್ವೇಭ್ಯ ಅಗ್ರೇಸರ ಸರ್ವಶ್ರೇಷ್ಠ ಯಾವ ರೀತಿವ ಆ ಅರ್ಥವನ್ನು ಕೂಡ ಅಲ್ಲಿ ತಿಳ್ಕೊಳ್ಬಹುದು. ವೇದ ಮಂತ್ರದಲ್ಲಿ ಇಂದ್ರ ಅಂತ ಶಬ್ದ ಇದೆ. ಇಂದ್ರ ಅನ್ನೋ ಶಬ್ದ ಭಗವಂತ ಸರ್ವಶ್ರೇಷ್ಠ ಅನ್ನೋದನ್ನು ಹೇಳ್ತದೆ. ಯೋಗ ಅನ್ನುವುದು ಕೂಡ ಸರ್ವೇಭ್ಯ ಅಗ್ರೇಸರ ಶ್ರೇಷ್ಠ ಅನ್ನೋ ಅರ್ಥವನ್ನು ಹೇಳುವುದನ್ನು ಭಗವಂತರಾಯರು ವ್ಯಾಖ್ಯಾನ ಮಾಡಿದ್ದಾರೆ. ಮತ್ತೆ ಆ ಮಂತ್ರದ ಆರಂಭದಲ್ಲಿ ರಾ ಪುರೂಣಿ ಧೇನುನಾ ವಿಶುದ್ಧಿಸಿ ಕರ್ವರ ಅಂತಿದೆ. ಕರ್ವ ಅಂದ್ರೆ ಕರ್ಮ, ಕರ್ವರಾಣಿ ಅಂದ್ರೆ ಕರ್ಮಗಳನ್ನು, ಪುರೂಣಿ ಕರ್ವರಾಣಿ ಶ್ರೇಷ್ಠವಾದ ಕರ್ಮಗಳನ್ನು. ಆದರೆ ಕರ್ವರ ಅನ್ನೋಲ್ಲಿ ಕರ್ವ ಅನ್ನೋದು ಹಿಂದೆ ಉಳ್ಕೊಂಡಿದೆ. ರಾ ಮಾತ್ರ ಈ ಮಂತ್ರದಲ್ಲಿದೆ. ಆದರೂ ಭಗವಂತರಾಯರ ದೃಷ್ಟಿಯಲ್ಲಿ ಆ ಹಿಂದೆ ಬರುವುದನ್ನು ಇಲ್ಲಿ ತಗೊಳ್ಬೇಕು. ಅವರಿಗೆ ಅಕ್ಷರಗಳು 36 ಅಕ್ಷರಗಳು ಮುಖ್ಯ ಆದ್ರಿಂದ ಹೀಗೆಲ್ಲ ಮಂತ್ರಗಳನ್ನು ಅವರು ಛೇದ ಮಾಡ್ಕೊಂಡಿರ್ತಾರೆ. ಆದರೆ ಕರ್ವ ಅಂತ ಹಿಂದೆ ಬಂದಿರುವ ಶಬ್ದವನ್ನ ಇಲ್ಲಿ ಬಂದಿರುವ ರಾ ಶಬ್ದ ಜೊತೆ ಸೇರಿಸಿಕೊಂಡು ಪುರೂಣಿ ಕರ್ವರ ಅಂದ್ರೆ ಶ್ರೇಷ್ಠ ಕರ್ಮಗಳನ್ನು ಮಾಡಿಸುವವನು. ಅದನ್ನೇ ವೇದ ಮಂತ್ರ ಹೇಳಿದೆ, ಪುರೂಣಿ ಕರ್ವರ ಅಂತ ಹೇಳಿ. ಮತ್ತೆ ಈ ಮಂತ್ರವು ಕೂಡ ಯುನಕ್ತಿ ಸರ್ವಕರ್ಮಾಣಿ, ಎಲ್ಲ ಕರ್ಮಗಳನ್ನು ನಮ್ಮ ಮೂಲಕ ಮಾಡಿಸುವವನು ಅಂತ ಅರ್ಥ ಹೇಳ್ತದೆ. ಹೀಗೆ ಆ ಯೋಗ ಅನ್ನುವ ಶಬ್ದ ಹೇಳಿದ್ದನ್ನ ಈ ಮಂತ್ರ ವಿವರಿಸಿ ಹೇಳಿದೆ ಅಂತ ತಿಳ್ಕೊಳ್ಬೇಕು. ಇದು ಭಗವಂತರಾಯರ ವ್ಯಾಖ್ಯಾನ.